ಕೇಂದ್ರದಲ್ಲಿ 5 ಜನ ಈಗ ಮಂತ್ರಿ ಸ್ಥಾನ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೇನಂದರೆ ಮಂಜುನಾಥ್ ಅವ್ರಿಗೆ ಮಂತ್ರಿ ಕೊಡಬೇಕು ತುಂಬ ಆಸೆ ಇತ್ತು. ಅದು ನಮಗೆ ಅವರು ತುಂಬ ನಮ್ಮ ಭಾರತ ದೇಶಕ್ಕೆ ತುಂಬ ಆದಂಥ ಒಂದು ಹೃದಯರು ಒಂದು ಆಸ್ಪತ್ರೆ ತುಂಬ ಕಟ್ತಾಯಿದ್ರು, ತುಂಬ ನಾಲೆಜ್ ಇತ್ತು. ಆದರೆ ನನಗೆ 3 ಜನ ನನಗೆ ಆಶ್ಚರ್ಯ ಆಗ್ತಾಯಿದ್ರು. ಸೋಮಣ್ಣವ್ರ ಮಂತ್ರಿ ತುಂಬ ಆಶ್ಚರ್ಯ ಆಗ್ತಾಯಿತ್ತು. ನಾವು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಸೋಮಣ್ಣನ ಕೊಟ್ಟಿರೋದು ತುಂಬ ಆಶ್ಚರ್ಯ ಆಗ್ತಾಯಿದೆ. ಆದರೂ ನನ್ನ ಈ 5 ಜನದಲ್ಲಿ ತುಂಬ ಪ್ರಾಮುಖ್ಯ ಇದೆ ಎಚ್ ಡಿ ಕುಮಾರಸ್ವಾಮಿಗೆ. ಓಕೆ, ಯಾವ ಖಾತೆ ಕೊಟ್ಟರೆ ಚೆನ್ನಾಗಿ ನಂಬಿಸ್ತಾರೆ ಅನಿಸ್ತದೆ? ಅವ್ರು ಕೇಳ್ತಾರೆ. ನನ್ನ ಆಸೆ ಅವರಿಗೆ ರೈಲ್ವೆ ಮಿನಿಸ್ಟ್ರು ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಅಗ್ರಿಕಲ್ಚರ್ ಅಂತ ಇದ್ದಾರೆ. ಅಗ್ರಿಕಲ್ಚರು ಇರಲಿ, ಅದೊಂದು ಒಳ್ಳೆ ಖಾತೆನೇ. ನನ್ನ ತಿಳುವಳಿಕೆ ಕುಮಾರಸ್ವಾಮಿ ಅವರಿಗೆ ರೈಲ್ವೆ ಖಾತೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ನನ್ನ ವೈಯಕ್ತಿಕವಾದಿದ್ದು ಅದ್ರಲ್ಲಿ ತುಂಬ ಕೆಲಸ ಇದೆ. ಅದರಲ್ಲಿ ತುಂಬ ಕೆಲಸ ಇದೆ. ಅದರಲ್ಲಿ ಅದು ಇವರದ್ರಲ್ಲ ಹಾರ್ಡ್ ವರ್ಕರು, ಸುಮ್ಮನೆ ಕೂರೋ ವ್ಯಕ್ತಿಗಳಲ್ಲ ಇವರು. ನನ್ನ ಆಸೆ ತಕ್ಕ ರೈಲ್ವೆ ಮಿನಿಸ್ಟರ್ ಕೊಟ್ಟರೆ ಒಳ್ಳೇದಾಗ್ಬೋದು ಅನಿಸುತ್ತೆ. ಮತ್ತು ಇವಾಗ ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ ಇವ್ರಿಗೆಲ್ಲ ಎದ್ದು ಕೊಡಬೇಕು. ನಿರ್ಮಲಾ ಸೀತಾರಾಮನ್ ನನಗೆ ಶೋಭಾ ಕರಂದ್ಲಾಜೆ ಕೊಡಿ ತುಂಬ ಬೇಜಾರಾಗ್ತಾ ಇತ್ತು. ಅದ್ರ ಬದಲು ಬೇರೆ ಯಾರಿಗಾನ ಕೊಡ್ಬೋದಿತ್ತು. ನನ್ನ ತಿಳುವಳಿಕೆ ಗೋವಿಂದ ಕಾರಜೋಳ ಅವರು ಇದ್ದರು. ಈಗ ಅವರು ಒಂದು OBC ಒಂದು ಕಮಿಟಿಯಿಂದ ಬರ್ತಾರೆ. ಈ ಗೌಡ್ರಂದರೆ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ನಮ್ಮ ಕ್ಯಾಸ್ಟ್ ಇಲ್ಲದ ಕಾರಣ ನಮಗೊಂದು ಬ್ಯಾಕ್ವರ್ಡ್ ಕ್ಯಾಸ್ಟ್ ಒಂದು ಸೀಟ್ ಕೊಡ್ಬೋದಿತ್ತು ಅಂತ. ಈಗ ಮಹಾರಾಜರು MP ಆಗಿ ಮೈಸೂರಲ್ಲಿ ಗೆದ್ದಿದ್ದಾರೆ. ಅವರು ಇಲ್ಲ, ಮಹಾರಾಜರು ಬಿಡಿ, ಮಹಾರಾಜರ ಕತೆ ಏನು ಬೇಡ, ಅದು ಬಿಡಿ. ಅವರು ಬಂದರೂ ಸರಿ, ಬರ್ದವರು ಸರಿ. ನಮಗೇನು ಮಹಾರಾಜರಿಗೆ ಅವಶ್ಯಕತೆ ಇಲ್ಲ. ಅವರೊಂದು ವೇ ಆಫ್ ಥಿಂಕಿಂಗ್ ಇಸ್ ಗುಡ್. ಬಟ್ ಮಂತ್ರಿಗಿರಿ ಮಟ್ಟಕ್ಕಂತೂ ಹೋಗಿಲ್ಲ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.